ರಾಮಗ ಆಗ ನನ್ನ ಮಗಗ ಪಟ್ಟ ಕಟ್ಟಬೇಕಂತ ಹೇಳಿ ಕೆಸ್ ಆಗ ತಮ್ಮ ಆಗ ವಚನ ತಗೊಂಡ್ಲು ಭರತಗ ಪಟ್ಟ ಕಟ್ಟಬೇಕಂತೇಳಿ ಆಗ ರಾಮಗಿತ್ತು. ಆಗ ತಮ್ಮ ನನ್ನ ಮಗಗ ಪಟ್ಟಾಭಿಷೇಕ ಆಗಬೇಕು, ರಾಮ 12 ವರ್ಷ ವನವಾಸ ಹೋಗಬೇಕು ಅಂದಾಗ ಸೀತಾನ ಕರ್ಕೊಂಡು ರಾಮ ವನವಾಸಕ್ಕೆ ಹೋಗ್ತಾನ. ಹೌದು, ವನವಾಸ ಹೋದಾಗ ತಮ್ಮ ಸೀತಾದೇವಿ ಮೇಲೆ ರಾವಣ ಮನಸ್ಸಿಟ್ಟಿರ್ತಾನ. ಸೀತಾದೇವಿ ಮೇಲೆ ರಾವಣ ಮನಸ್ಸಿಟ್ಟಿರ್ತಾನೆ. ಯಾವಾಗ ಸೀತಾನ ಗೆದ್ದು ಅಂದ ಕದ್ದು ಹೋಯ್ತಾರ ಅಂದಿದ್ದವು. ಅದೆಲ್ಲ ಸುದ್ದಿ ಅಗ್ನಿದೇವ ಗುರ್ತಾಗಿತ್ತು. ಹೌದ್ರಿಪ್ಪ, ಅಗ್ನಿದೇವ ಗುರ್ತಾಗಿತ್ತು. ಏನಾಯ್ತ್ರಿ ಅಲ್ಲಿ? ಆಗ ಅಗ್ನಿದೇವ ಬಂದು ರಾಮಗೆ ಹೇಳಿದ್ರು. ಏನ್ ಹೇಳಿದ್ರಿಪ್ಪ? ರಾಮನಿಂದ ಹೆಂಡತಿಯಿಂದ 7 ದಿವಸದೊಳಗೆ ರಾವಣ ಅಪಹರಿಸಿಕೊಂಡು ಹೋಗ್ತಾನೆ. 7 ದಿನ ಉಳಿದ್ರೆ ನಿನ್ನ ಹೆಂಡತಿ ಅಪಹರಣ ಮಾಡ್ಕೊಂಡು ಹೋಗುದು, ತೊಡಗು ಮಾಡ್ಕೊಂಡು ಹೋಗುದು ಅಂದಾಗ ಏನು ಮಾಡುದು ಅಂತೇಳಿ ಅಗ್ನಿದೇವ ರಾಮ ಇಬ್ರೇ ಮಾತಾಡಿದ್ರಿ. ಲಕ್ಷ್ಮಣಗ್ ಸುದ್ದಿ ಹಚ್ಚೋದು ಬೇಡ. ಹೌದ್ರಿಪ್ಪ, ಲಕ್ಷ್ಮಣನಿಂದ ದೊಡ್ಡ ಕಾರ್ಯಗಳಾಗಬೇಕಾಗ್ಯಾವ, ಲಕ್ಷ್ಮಣಗ್ ಸುದ್ದಿ ಹೇಳೋದು ಬೇಡ ಅಂದಾಗ ಅವ್ರಿಬ್ರು ವಿಚಾರ ಮಾಡಿ ಏನ್ ಮಾಡಿದ? ಸೀತಾದೇವಿ ನನ್ನ ಅಗ್ನಿ ಒಳಗೆ ಓದಿಟ್ಕೊಂತನು, ಛಾಯಾ ಸೀತಾದೇವಿನ ಬಿಟ್ಟು ಹೋಗುನು ಅಂತ ಹೇಳಿದ. ಹೌದ್ರಿಪ್ಪ, ಇದೆಲ್ಲ ರಾಮಗ್ ಮೊದಲು ಗುರ್ತಿತ್ತು. ಹೌದ್ರಿಪ್ಪ, ರಾಮ ಗುರ್ತಿಲ್ಲಂಗಿಲ್ಲ, ಮೊದಲು ರಾಮಗೆಲ್ಲ ಗುರ್ತಿತ್ತು. ಹಾಗೆ ಏನು ಮಾಡೋದು, ನಿಜವಾದ ಸೀತಾದೇವಿನ ಅಗ್ನಿ ಒಳಗೆ ಇಟ್ಟುಕೊಂಡ ಛಾಯಾ ಸೀತಾದೇವಿನ ಆ ಕುಟ್ರದೊಳಗೆ ಬಿಟ್ರು. ಹೌದ್ರಿಪ್ಪ, ಕುಟ್ರದೊಳಗೆ ಬಿಟ್ರು. ಅಲ್ಲ ರಾವಣನ ಏನಾಯ್ತ್ರಿ ಅಲ್ಲಿ? ಮರಣಾಗಬೇಕಾಗಿತ್ತು. ಅಲ್ಲಿ ಛಾಯಾ ಸೀತಾದೇವಿನ ಬಿಡ್ಲಿಕ್ಕೆ ಅಂದ್ರೆ ರಾವಣ ಸಾಯ್ತಿರ್ಕಿಲ್ಲ. ಹೌದು, ಆ ರಾವಣ ಸಾಯ್ತಿರ್ಕಿಲ್ಲ. ಈ ರಾಮ ಅಗ್ನಿದೇವ ಕುತಂತ್ರ ಮಾಡಿದ್ರು. ಹೌದು, ಇಲ್ಲ ಹೆಂಗಾರ ಮಾಡಿ ರಾವಣನ ಕೊಲ್ಲಬೇಕಂತ ಹೇಳಿ ಕೇಸ. ಹೌದು, ಆ ಛಾಯಾದೇವಿನ ಅಲ್ಲಿ ಬಿಟ್ರು. ಆಗೇನು ಮಾಡಿದ, ರಾವಣ ಸೀತಾದೇವಿನ ಅಪಹರಣ ಮಾಡ್ಕೊಂಡು ಹೋದ. ಛಾಯಾ ಸೀತಾದೇವಿನ ಹೌದಿಲ್ಲ, ಛಾಯಾ ಸೀತಾದೇವಿನ ಅಪಹರಣ ಮಾಡಿಕೊಂಡ. ಆಕೆ ಹಳ್ಳಿ ಮುಂದ ದ್ರೌಪದಿಯಾಗಿ ಹುಟ್ಟಿ ಬರ್ತಾಳು ಅಂತ ಒಂದು ಪುರಾಣದಾಗ ಬರೆದಾರ. ಹೌದು, ಹೌದಿಲ್ಲ, ಅವ್ರಿಗೆ ಯಾರು ಗೊತ್ತದ ಹೌದಿಲ್ಲ. ಹೌದು, ಅದಕ್ಕೆ ತಮ್ಮ ಹೇಳಿನ ಹೆಣ್ಣಿಗಾಗಿ 70 ಕೋಟಿ, ಹೊನ್ನಿಗಾಗಿ 70 ಕೋಟಿ, ಮಣ್ಣಿಗಾಗಿ 70 ಕೋಟಿ. ಹೌದು, ಹೌದಿಲ್ಲ, ಹೌದು, ನಿನಗಾಗಿ ಯಾರು ಸತ್ತಿಲ್ಲ ಅಂತ ಆಗಾಳಿ ಹೇಳಿನಿ. ಹೌದು, ಎಲ್ಲ ನಡಿಬೇಕಾದ್ರೆ ಇದು ಮಾಯಾ ಸೃಷ್ಟಿ, ಇದು ಮಾಯಾ ಕಲ್ಪಿತ. ಹೌದು, ಮಾಯಾ ಕಲ್ಪಿತವಾದಂತ ಸೃಷ್ಟಿ ಇದೆ. ಹೌದಿಲ್ಲ, ಇಲ್ಲದ ಜಗತ್ತು ಇಲ್ಲ. ಹೌದಿಲ್ಲ, ಹೌದು, ಆಕಾಶನ, ಭೂಮಿಯನ್ನ, ಕತ್ಲಿನ, ಸೂರ್ಯನ, ಚಂದ್ರನ, ಇವ್ರೆಲ್ಲರೂ ಎಲ್ಲ ಕಣ್ಣಿಗೆ ಕಾಣುವ ವಸ್ತು ಎಲ್ಲ ಏನ? ಕಣ್ಣಿಗೆ ಕಾಣುವ ವಸ್ತು ಎಲ್ಲ ಹೆಣ್ಣದ. ಏನ್ ಗಂಡಸನ ಬೇಡ, ನೀನು ಹೆಂಗಸನ. ನಿಜವಾದ ಗಂಡಸನ್ನರು ಭೂಮಿ ಮೇಲೆ ಯಾರು ಇಲ್ಲ. ನಿಜವಾದ ಗಂಡಸ ಎಲ್ಲಿದಾನು ನೀವು ಹುಡುಕಾಡ್ಕೊಂಡು ಮುಂದಿನ ಪಳಕ್ಕೆ ಪದ ಹಾಡ. ಹೌದಿಲ್ಲ, ನಿಜವಾದ ಗಂಡಸ ಇರಬೇಕು. ಯಾವ್ರಿಯಪ್ಪ ಅವ? ಹೌದಿಲ್ಲ, ನಿಜವಾದ ಗಂಡಸ ಯಾವ್ದನ್ನು ಹುಡುಕಾಡ್ಕೊಂಡು ಬಾ. ಹೌದಿಲ್ಲ, ಹೌದು, ನಾನು ಬಾಳ ದಿನ ಆತ ಕೇಳಕತ್ತಿ. ನಿಜವಾದ ಗಂಡಸರು ನಾನು ಕಣ್ಣಿಗೂ ಬಿದ್ದಿಲ್ಲ. ಹೌದು, ಬರೀ ಚಕ್ಕಗಳನ್ನ ಬಿದ್ದಾರ. ಪಕ್ಕ ನಾವು ಬೇರೆ. ಹೌದಿಲ್ಲ, ಅದಕ್ಕೆ ಬಾಳ ಮಾತಾಡ್ತೇವೆ, ಕೊಂಚಗೋದು ಬೇಡ. ಇನ್ನೊಂದು ನೋಡಿ ಹಾಡಿ ಸೇರ್ ಜೋಡಿ ಕಲಾವಿದ್ರ ಚಾನ್ಸ್ ಹೋಗ್ತದ. ಹಂಗ ಬರ್ತಾರ. ಮುಂದೆ ಮತ್ತೆ ನಂಬರ್ ಹಚ್ಚುನು. ಮದುವೆ ಮಾಡಿಕೊಂಡ ಇದ್ರ ಮನೆಗೆ ಬಂದೇನ, ಮಾಡಲೆಂಗ ಜೀವನ ಮಾಡಿಕೊಂಡ ಗಂಡ ಮಕ್ಕಳ ಬರಲಿಲ್ಲ, ಹರಿಲೆಂಗ ಮಕ್ಕಳನ ಮಾಡಿಕೊಂಡ ಗಂಡ ಮಕ್ಕಳ ಬರಲ್ಲ, ಹರಿಲೆಂಗ ಮಕ್ಕಳನ. ಹಣದ ತಾಯಿ ಮ್ಯಾಲ ಇರಲಿ ಮಗನ ಮಮತೆ ಎಂಬು ಕರುಣ. ಹಣದ ತಾಯಿ ಮ್ಯಾಲ ಇರಲಿ ಮಗನ ಮಮತೆ ಎಂಬು ಕರುಣ. ದೇವಾದರೂ ಮಗ ಬೇಕಂತಾಳ ತಾಯಿಗಂತ ಕರುಣ. ದೇವಾದರೂ ಮಗ ಬೇಕಂತಾಳ ತಾಯಿಗಂತ ಕರುಣ. ಅದಕ್ಕೆ ಮಾಸ್ತರ ಹೇಳ್ರಿಪ್ಪ, ಮನೆ ಗೃಹ ಪ್ರವೇಶ ಮಾಡ್ಬೇಕಂತಂದ್ರೆ ಮೊದಲು ಆಕಳ ಒಳಗ್ ಹಾಕ್ತಾರ. ಹೌದು, ಮೊದಲು ಆಕಳ ಹೊಡ್ಕೊಂಡು ಹೋಗ್ತಾರ. ಆಕಳ ಗೋಮಂತ್ರ ಮನಿ ತುಂಬಾ ಚಿಂಪಡಿಸ್ತಾರ. ಹೌದ್ರಿ, ಆಕಳ ಸಗಣಿ ತಗೊಂಡು ಬಂದು ಮನಿ ತುಂಬಾ ಸಾರಿಸ್ತಾರ. ಅಂಗಳದಾಗ ಸಾರಿಸಿ ರಂಗೋಲಿ ಹಾಕ್ತಾರ. ಹೌದಿಲ್ಲ, ಅದನ್ನ ಯಾಕೆ ಬಂದ್ರೆ 33 ಕೋಟಿ ದೇವತೆಗಳ ಈ ಮರ್ತ್ಯ ಲೋಕದೊಳಗ ಬರ್ಬೇಕಂತಂದ್ರ ಅವ್ರಿಗೆ ಜಾಗಗಳು ಇದ್ದಿರ್ಕಿಲ್ಲ. ಹೌದು, ಇನ್ನ ನಾವು ಈ ಮರ್ತ್ಯ ಲೋಕದೊಳಗ ನಾವು ವಾಸ ಮಾಡ್ಬೇಕಂತಂದ್ರ ನಮಗ್ ಸೂಕ್ಷ್ಮವಾದ ಜಾಗ ಬೇಕಾಗ್ತದ, ಜಾಗಗಳು ಬೇಕಾಗ್ತದ. ಅಂದಾಗ 33 ಕೋಟಿ ದೇವತೆಗಳು ಎಲ್ಲಿ ಹೋದ್ರಪ್ಪ ಅಂದ್ರ ಕಾಮದೇವ ಕಲ್ಪವೃಕ್ಷದೊಳಗೆ ಒಟ್ಟರು ಒಬ್ಬೊಬ್ರು ಬಂದು ಒಟ್ಟರು ಕುಂತ್ರು, ಅಡಿಕೊಂಡು ಕುಂತ್ರು. ಹೌದಲ್ಲ, ಎಲ್ಲಾರು ಅಡಿಕೊಂಡು ಕುಂತ್ರು. 4 ಮಂದಿ ಸ್ತ್ರೀಯರು 4 ಮಲಿ ಒಳಗ್ ಕುಂತ್ರು, ದೇವತೆಗಳ 4 ಮಲಿ ಒಳಗ್ ಕುಂತ್ರು. ಹಾಗತ್ತಮ್ಮ, ಯಾರಿಪ್ಪ ಅವರು? ನಮ್ಮ ತಾಯಿ ಲಕ್ಷ್ಮಣ ದೇವಿ ಏನ್ ಮಾಡಿದಲ್ರಿ? ಹಿಕ್ಕಟ್ಟು ಮಾಡ್ಲಾಕಿ.
ಹೌದು ಹಿಕ್ಕಟ್ಟು ಬಂದ್ರು ಇವರೆಲ್ಲ ದೇವತೆಗಳು ಎಲ್ಲೇ ಒಬ್ರು ಬಾಲದಾಗೊಬ್ರು ಕಾಲದಾಗೊಬ್ರು ಇನಿ ಒಳಗೊಬ್ರು ಕೊಂಬಿನ ಒಳಗೊಬ್ರು ಒಂದು ಕೂದಲು ಕೊಬ್ರು ಕುಂತಿದ್ರು ದೇವತೆಗಳ ಆಕಳ ಒಳಗ ಹೌದ್ರಿಪ್ಪ ಆಗ ತಮ್ಮ ಈಗ ನಮ್ಮವ್ವ ಹಿಕ್ಕಟ್ಟು ಬಂದ್ಲು ದೇವರನ್ನ ಕೇಳಿದ್ರು ಏನಂತ ಕೇಳ್ರಿ ಇಲ್ಲ ರೀ ನನಗಡೆ ಜಾಗ ಕೊಡಂದಾಗಿಲ್ವ ಎಲ್ಲಾ ಜಾಗಗಳು ತುಂಬಾ ಎಲ್ಲಾ ಮುಗಿದಾವ ನಮ್ಮೋತ್ರು ವಿಸರ್ಜನೆ ಮಾಡುವಂತ ಜಾಗ ಅಷ್ಟ ಉಳಿದ ಬೇಕಾದ್ರೆ ಅಲ್ಲಿ ಕುಂದರು ಅಂತ ಹೇಳಿದ್ರು ಹೌದು ಆಗ ನಮ್ಮವ್ವ ಲಕ್ಷ್ಮೀ ದೇವಿ ಮಲಮೂತ್ರ ವಿಸರ್ಜನೆ ಮಾಡೋ ಜಾಗದಾಗ ಲಕ್ಷ್ಮೀ ದೇವಿ ಕುಂತದಾರ ಹೌದು ಅದಕ್ಕಾಗಿ ತಮ್ಮ ಆಕಳ ತಂದು ಒಳಗ್ ಹೋಗಿಸ್ತಾರ ಅದಕ್ಕೆ ತಮ್ಮ ಗೃಹ ಪ್ರವೇಶದಾಗ ಆಕಳ ಗೋಮಂತ್ರಗಳನ್ನು ಮಣಿ ತುಂಬ ಚಂಪಡಿಸ್ತಾರ ಹೌದು ಹೌದಿಲ್ಲ ಆಕಳ ಸಗಣಿನ ಮಣಿ ತುಂಬ ಮನಿ ಅಂಗಳ ಮುಂದೆ ಸಾರಿಸಿ ರಂಗೋಲಿ ಹಾಕ್ತಾರ ಯಾವ ದುಷ್ಟ ಶಕ್ತಿ ಒಳಗೆ ಬರಬಾರ್ದು ಅಂತ ಹೇಳಿ ಕೆಲಸ ಎಲ್ಲಾ ನಮ್ಮ ಹೋಗಿ ಮಾಡ್ತಾರ ನಿಮ್ಮ ಅಪ್ಪಗಳು ಆಕಳ ಒಳಗದಾರ ಅಪ್ಪಂದ್ ಯಾಕೆ ಮಾಡುದಿಲ್ಲ ಅಂತ ನನಗ್ ಸಂಶಯ ಹೌದು ಹೌದಿಲ್ಲ ಅವ್ವನ ಮನಿ ತುಂಬಾ ಚಂಪಡಿಸ್ತಾರ ಹೌದು ನಮ್ಮವ್ವ ನೋಡಿ ಶಗಲಿಲಿಂದ ಮನಿ ಮುಂದೆ ಹಂಗ ರಂಗೋಲಿ ಹಾಕಿ ಶಗನ ಸರಿಸಿ ರಂಗೋಲಿ ಹಾಕ್ತಾರ ಗೋಮಾತೆ ಅಂತ ಹೇಳಿ ಹೌದಿಲ್ಲ ಹೌದು ಈಗ ನಮ್ಮವ್ವ ಗೋಮಾತೆ ಅಂತ ಹೇಳಿ ನಮ್ಮವ್ವನ ಒಳಗ ಗೃಹ ಪ್ರವೇಶದಾಗ ಮನಿ ಒಳಗ್ ಹೋಗಿಸ್ತಾರ ನಿಮ್ಮ ಅಪ್ಪನ ಯಾಕೆ ನಿಮ್ಮ ಅಪ್ಪನ ಹೆಸರು ತೆಗೆದು ಒಳಗ್ ಹೋಗಿಸ್ತಿಲ್ಲ ನಿಮ್ಮ ಅಪ್ಪ ಅಂತದ್ ಏನ್ ಮಾಡಿದ್ದ ಅಲ್ಲಿ ಯಾಕೆ ಅವನ ಹೆಸರು ಬರೋದಿಲ್ಲ ಈ ಸದ್ದ ಹೇಳ್ತಾರ ಆಕಳ ಹೊಡ್ಕೊಂಡು ಬರ್ರಿ ಮನಿ ಪೂಜೆ ಐತಿ ಅಂತ ಹೇಳ್ತಾರ ಹೌದು ಹೋರಿ ಹೊಡ್ಕೊಂಡು ಬರ್ರಿ ಮನಿ ಪೂಜೆ ಐತಿ ಅಂತ ಯಾಕೆ ಅನ್ನೋದಿಲ್ಲ ಅಲ್ಲಿಲ್ರಿ ಅದು ಹೋರಿ ಹೋಗಿಸ್ಬೇಕಿತ್ತಲ್ಲ ಶಾನ್ಯಾರ್ದಾರ ಹೇಳ್ತಾರ ಹೌದಿಲ್ಲ ಬಸುಗುಳಿ ಹೋಗಿಸ್ಬೇಕಿತ್ತಲ್ಲ ಬಸ್ಗಳು ಹೌದಿಲ್ಲ ಬಸಿಗುಳಿ ಅಂದ್ರೆ ನಿಮ್ಮ ಯಪ್ಪ ಮತ್ ನೀರಾಗ ತಿಳ್ಕೊಂಡಿ ಊರಾಗ ಹನುಮಪ್ಪಗ್ ಬಿಟ್ಟಿರ್ತಾರಲ್ಲ ಹೌದಿಲ್ಲ ಅದಕ್ಕೆ ತಮ್ಮ ಈ ಗುಳಿ ನಿಮ್ಮ ಗುಳಿನ ಯಾಕೆ ಒಳಗೆ ಹೋಗಿಸ್ತಿಲ್ಲ ನಮ್ಮ ಆಕಳ ಆಟ ಹೋಗಿಸಿರು ಅನ್ನುವಂತ ನಮಗೂ ಸಂಶಯ ಹೆಂಗ್ ಕೇಳಾಕತ್ತಿಲ್ಲ ನಮಗೂ ಸಂಶಯದ ಮತ್ ಯಾಕಂದ್ರೆ ಎಲ್ಲಾ ದೇವರಿಗೆ ಎಲ್ಲ ಆಕಳನ್ನು ಬಿಟ್ಟಿರ್ತಾರ ಹೋರಿನೂ ಬಿಟ್ಟಿರ್ತಾರ್ರಿ ಹೌದಿಲ್ಲ ಹೋರಿ ಬಿಟ್ಟಿರ್ತಾರ ಅದಕ್ಕೆ ನಿಮ್ಮ ಅಪ್ಪನ ಯಾಕ ಇಲ್ಲಪ್ಪ ಹೋರಿನೂ ಒಳಗ್ ಹೋಗಸರಿ ಅಂತ ಯಾಕ ಅನ್ನವಲ್ರು ನಮ್ಮ ಅವ್ವನ ಆಕಳ ತಗೊಂಡು ಬರ್ರಿ ಅಂತಾರು ಮುಂದಿನ ಪಳಕ ಹೋರಿ ಯಾಕೆ ಮನೆ ಒಳಗ್ ಹೋಗಿಸೋಲ್ಲ ಅನ್ನುವಂಥದ್ದು ವಿಷಯಕ್ಕ ಸಹಜೋಡಿ ಕಲಾವಿದರು ಉತ್ತರ ಕೊಡ್ತಾರೋ ಹೌದಿಲ್ಲ ಇನ್ನೊಂದು ನೋಡಿ ಹಾಡಿ ಡಿಗ್ರಿ ಮುಗಿಸಿದ ಪಂಚಾಯತಿ ಚೇರ್ಮನ್ಗ ಚಾನ್ಸ್ ಕೊಡು ಮದುವೆ ಮಾಡಿಕೊಂಡ ಇದ್ರ ಮನೆಗೆ ಬಂದೇನ ಮಾಡಲೆಂಗ ಜೀವನ ಮಾಡಲೆಂಗ ಜೀವನ ಹರಿಕೊಂಡ ಗಂಡ ಮಕ್ಕಳಕ್ಕ ಬರುವಲ್ಲ ಹಡಿಲೆಂಗ ಮಕ್ಕಳನ ಮಾಡಿಕೊಂಡ ಗಂಡ ಮಕ್ಕಳಕ್ಕ ಬರುವಲ್ಲ ಹಡಿಲೆಂಗ ಮಕ್ಕಳನ ಮದುವೆ ಮಾಡಿಕೊಂಡ ಇದ್ರ ಮನೆಗೆ ಬಂದೇನ ಮಾಡಲೆಂಗ ಜೀವನ ನಾ ಮಾಡಲೆಂಗ ಜೀವನ ಮಾಡಿಕೊಂಡ ಗಂಡ ಮಚ್ಚಕ್ಕ ಬರುವಲ್ಲ ಹರಿಯಂಗ ಮಕ್ಕಳನ ಮಾಡಿಕೊಂಡ ಗಂಡ ಮಚ್ಚಕ್ಕ ಬರುವಲ್ಲ ಹರಿಯಂಗ ಮಕ್ಕಳನ ಕೂಡ ಭೋಗ ಕೂಡಲ ಮಕ್ಕಳ ನರವೇಣ ಐದು ಮಂದಿಯ ಪಂಚ ಪಾಂಡವನ ಸೃಷ್ಟಿ ಮಾಡೇನ ಏಕರತಿ ಗಂಗವ 5 ಮಂದಿ ಮಕ್ಕಳನ್ನ ಸೃಷ್ಟಿ ಮಾಡಿದಳೇನ ಆಗರ್ತಿ ಗಂಗವ 5 ಮಂದಿ ಮಕ್ಕಳನ ಸ್ವಂತ ಹುಟ್ಟಿಸ್ಯಾಳನ ಎಂತ ಮಕ್ಕಳನ್ನ ಹಡದ ತೋರಿಸೋ ಹೌದೌದಂತೇನ ಎಂತ ಮಕ್ಕಳ ಹಡದ ತೋರಿಸೋ ಹೌದೌದಂತೇನ ಕಲಿಮಠ ನನ್ನ ಯಜಮಾಟ ಮಗ ಆದ್ರೂ ಕಳೆ ಹೊಡೆಯಕ್ಕೆ ಬರುವಲ್ವ ನನ್ನ ಯಜಮಾಟ ಮಗ ಆದ್ರೂ ಕಳೆ ಹೊಡೆಯಕ್ಕೆ ಬರುವಲ್ವ ಹೊಕ್ಕಾನ ಸಾಲಿಗಿ ನನ್ನ ಮಗ ಹೊಕ್ಕಾನ ಸಾಲಿಗಿ ದಿನ ದಿನ ಹೊಕ್ಕಾನ ಸಾಲಿಗಿ ನೌಕರಿ ಬೇಕಂತ ನೌಕರಿ ಸಿಗಲಾರ್ದ ಕುಂತಾನ ಬದುಕಾಲಿ ನೌಕರಿ ಬೇಕಂತ ನೌಕರಿ ಸಿಗಲಾರ್ದ ಕುಂತಾನ ಬದುಕಾಲಿ ತಾಲೂಕಿನಾಗ ಚುಂಚನೂರವರು ಏ ಹೆಸರ ಕನಾಡಿಗೆ ಕಾಮೋಜಲ ಕಣ್ಣ ಹಾಡೆ ಹೇಳ್ತ ಕೇಳ ಸರಿಯಾಗಿ ಏ ತಾಯಿಯ ಬಿಟ್ಟಾರ ಇನ್ನೆಲ್ಲಿ ದೇವರ ತಾಯಿಯ ಬಿಟ್ಟಾರ ಇನ್ನೆಲ್ಲಿ ದೇವರ ನೀನು ಶಿರವಾಗಿ ಬಯಲು ಸಿರ
ಶಿರಬಾಗಿ ಹಣದ ತಾಯಿಗೆ ಭಕ್ತಿಯಲಿಂದ ನೀನು ಶಿರವಾಗಿ ಹಣದ ಭಕ್ತಿಯಲಿಂದ ತೀರ ಶಿರಬಾಗಿ ಮದುವೆ ಮಾಡಿಕೊಂಡ ಇವ ಮನೆಗೆ ಬಂದೇನ ಮಾಡಲಂಗ ಜೀವಾನ ಮಾಡಿಕೊಂಡ ಗಂಡ ಮಚ್ಚಕ ಬರುವಲ್ಲ ಅಡಿದಂಗ ಮಕ್ಕಳ ಮಾಡಿಕೊಂಡ ಗಂಡ ಮಂಚಕ ಬರಲಿಲ್ಲ ಅಡಿದಂಗ ಮಕ್ಕಳನ ಗೋಕಾಕ ತಾಲೂಕಿನ ನಾಳೆಗೆ ಗೋಕಾಕ ತಾಲೂಕ ಜೈರನಾಡಿಗೆ ಕಾಮೋಜಲಕ್ಕನ್ನ ಹಾಡಿ ಹೇಳ್ತಾರ ಕೇಳರಿ ಸರಿಯಾಗಿ ಕಾಮೋಜಲಕ್ಕನ್ನ ಹಾಡಿ ಹೇಳ್ತಾರ ಕೇಳರಿ ಸರಿಯಾಗಿ ಎಲ್ಲರೂ ಕೇಳರು ಚಂದಾಗಿ ಭಕ್ತಿಯಲಿಂದ ತಾಯಿ ಮಾಯ ಮಗ ನಾವು ಶಿರವಾಗಿ ಏ ಭಕ್ತಿಯಿಂದ ಮನೆಯ ದೇವತೆಗೆ ನಾವು ಶಿರಬಾಗಿ ಅಲ್ವ ಆ ಮದುವೆ ಮಾಡಿಕೊಂಡ ಇಬ್ರು ಮನೆಗೆ ಬಂದೇನ ಮಾಡಿದಂಗ ಜೀವಾನ ನಾ ಮಾಡಿದಂಗ ಜೀವಾನ ಮಾಡಿಕೊಂಡ ಗಂಡ ಮಂಚಂದ ಬರಲಾರ ಹಳದೇನ ಮಕ್ಕಳ ಮಾಡಿಕೊಂಡ ಗಂಡ ಮಂಚಕ್ಕ ಬರಲಾರ ಹುಟ್ಟಿಸಿದ ಮಕ್ಕಳನ ಹಲೋ ಅಣ್ಣ ಇದು ಕುರ್ಕುರಿ ಸರ ಯಾವ್ದು ಹೇಳ್ರಿ